ವಿಭಾಗ ಮಟ್ಟದ ಸಂಕಲ್ಪ ಸಮಾವೇಶಕ್ಕೆ ಚಾಲನೆ. ಈಗಾಗಲೇ ಬೆಂಗಳೂರು, ಮೈಸೂರು ವಿಭಾಗದ ಸಮಾವೇಶ ಯಶಸ್ವಿಯಾಗಿ ನಡೆದಿದೆ. ಬೆಳಗಾವಿ ವಿಭಾಗದ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿದೆ. ನಾವು ಸಂಕಲ್ಪ ಮಾಡಲು ಇಲ್ಲಿ ಸೇರಿದ್ದೇವೆ ಎಂದು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ನಗರದಲ್ಲಿಂದು ಬೆಳಗಾವಿ ವಿಭಾಗ ಮಟ್ಟದ ಸಂಕಲ್ಪ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, 2021 ಹೋರಾಟದ ವರ್ಷ, ಸಂಘರ್ಷದ ವರ್ಷ ಎಂದು ಘೋಷಣೆ ಮಾಡಿದ್ದೇವೆ. ರಾಜ್ಯದಲ್ಲಿ ಏನು ನಡೆಯುತ್ತಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಮಾಸ್ ಗ್ರೇಡ್ ಪಕ್ಷವಾಗಿದೆ. ಇದೀಗ ಕೇಡರ್ ಗ್ರೇಡ್ ಪಕ್ಷ ಮಾಡಬೇಕಿದೆ. ಕಾರ್ಯಕರ್ತರು ಜವಾಬ್ದಾರಿಗಳನ್ನ ಹೇಗೆ ನೀಡಬೇಕು, ಅವರು ಹೇಗೆ ಕೆಲಸ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿಕೊಂಡು ಬಂದಿರುವ ಪಕ್ಷದ ಇತಿಹಾಸವನ್ನ ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದರು. ಕಾಂಗ್ರೆಸ್ ಪಕ್ಷದ ಗುರಿಯನ್ನ ಮರೆತರೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ನೆಹರು ಅವರು ಹೇಳಿದ್ರು. ನಾಯಕರು ತಯಾರಿ ಆಗಬೇಕಿದೆ, ಅದನ್ನ ನಾವು ಮಾಡುತ್ತಿದ್ದೇವೆ. ಇಲ್ಲಿ ಬಂದಿರುವ ನೀವೆಲ್ಲ ಕಾರ್ಯಕರ್ತರಲ್ಲ, ಎಲ್ಲರೂ ನಾಯಕರೇ. ಅವಕಾಶಗಳನ್ನ ಸೃಷ್ಟಿಸಿಕೊಂಡ್ರೆ ಮಾತ್ರ ನೀವು ನಾಯಕರಾಗಲು ಸಾಧ್ಯ. ನಿಮ್ಮ ಸಮಸ್ಯೆಗಳ ಹೇಳಿಕೊಳ್ಳಲು ಇಲ್ಲಿ ವೇದಿಕೆ ಕೊಡುತ್ತೇವೆ. ನಿಮ್ಮ ಕೆಲಸಗಳ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದ್ದೇವೆ ಎಂದರು. ಸಮಾವೇಶದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಸಲೀಂ ಅಹಮದ್, ಮಾಜಿ ಸಚಿವ ಎಂಬಿ ಪಾಟೀಲ್, ಆರ್ವಿ ದೇಶಪಾಂಡೆ, ರಾಮಲಿಂಗಪ್ಪ ರೆಡ್ಡಿ, ಕೆಬಿ ಕೋಳಿವಾಡ್, ಲಕ್ಷ್ಮೀ ಹೆಬ್ಬಾಳ್ಕರ್, ಅಂಜಲಿ ನಿಂಬಾಳ್ಕರ್, ಕುಸುಮಾ ಶಿವಳ್ಳಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದಾರೆ. ಮುಂಬರುವ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪಕ್ಷ ಸಂಘಟನೆಗಾಗಿ ಸಮಾವೇಶ ಹಿನ್ನೆಲೆಯಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ನಾಯಕರು ಹಾಗೂ ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಎಐಸಿಸಿಯಿಂದ ಒಂದು ಸಂದೇಶ ಇದೆ. ಏನಪ್ಪ ಸಂದೇಶ ಅಂತಂದ್ರೆ, 15ನೇ ತಾರೀಕು ಈ ರಾಷ್ಟ್ರಕ್ಕೆ ಒಂದು ರೈತರ ವಿಚಾರದಲ್ಲಿ ರೈತರಿಗೆ ಬೆಂಬಲವಾಗಿ ರೈತರು ಅನುಭವಿಸ್ತಾ ಇರುವಂತಹ ಅನೇಕ ಸಮಸ್ಯೆಗಳ ಬಗ್ಗೆ ರೈತರ ಪರವಾಗಿ ನಿಲ್ಲಕ್ಕೆ ಒಂದು ಕಾರ್ಯಕ್ರಮವನ್ನು ಎಐಸಿಸಿ ಅವರು ರೂಪಿಸಿದ್ದಾರೆ. ಆ ಸಭೆ 15ನೇ ತಾರೀಕು ಮಾಡಬೇಕು ಅಂತ ಹೇಳಿದರು. ಸೊ ನಮ್ಮ ಪದ್ಧತಿ, ನಮ್ಮ ಇಲ್ಲಿ ಸಂಕ್ರಮಣ ಅದಾದ ಮೇಲೆ ಅನೇಕ ಕಾರ್ಯಕ್ರಮ ಇಲ್ಲಿ ತಮಿಳುನಾಡಲ್ಲಿ ಎಲ್ಲ ಕೂಡ ಆಗಿದೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, 20ನೇ ತಾರೀಕು ಮಾಡ್ತೇವೆ ಅಂತೇಳಿ. ಸೊ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ನಿಮ್ಮ ಶಾಸಕರು, PCC ಮೆಂಬರ್ಸು, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸು, ಯಾರು ಎಲ್ಲ ನಾಯಕರುಗಳು ಇವತ್ತು ನಾವು ಸಭೆಗೆ ಆಹ್ವಾನಿಸಿದ್ದೇವೆ. ಅವರೆಲ್ಲರೂ ಕೂಡ ಅವರೊಬ್ಬರೇ ಬರೋದಲ್ಲ, ನಿಮ್ಮ ಜನತೆಗೆ ಕಾರ್ಯಕರ್ತರನ್ನ, ರೈತರನ್ನ ಕನಿಷ್ಠ ಒಂದೊಂದು ಕ್ಷೇತ್ರದಿಂದ 5 ಬಸ್ಸಾರು ಕೂಡ ರಾಜ್ಯದ ಉದ್ದಕ್ಕೂ ಕೂಡ ಕರ್ಕೊಂಡು ಬರಬೇಕಂತ ಕಾರ್ಯಕ್ರಮ ಬ್ಯಾನರ್ ಹಾಕೊಂಡು, ಈ ಕ್ಷೇತ್ರದ ಹೆಸರು ಹಾಕೊಂಡು ನಿಮ್ಮ ಲೀಡರ್ಸ್ ಸಮೇತ ನೀವು ಕರ್ಕೊಂಡು ಬರುವಂತ ಕಾರ್ಯಕ್ರಮವನ್ನು ಬೆಂಗಳೂರಿಗೆ ಫ್ರೀಡಂ ಪಾರ್ಕಿಂದ ರಾಷ್ಟ್ರ ರಾಜಭವನಕ್ಕೆ ಚಲೋ ಕಾರ್ಯಕ್ರಮವನ್ನು ಮಾಡಿ ಅವತ್ತು ಹಮ್ಮಿಕೊಳ್ಬೇಕಾಗ್ತದೆ. ಎಲ್ಲ ನಾಯಕರುಗಳು, ರಾಜ್ಯದ ನಾಯಕರುಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದಕ್ಕೆ ನೀವೆಲ್ಲ ಕೂಡ ತಾವು ಬರಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಕಾಂಗ್ರೆಸ್ ಪಕ್ಷ ಸಿದ್ಧತೆ ಮಾಡಿಕೊಳ್ತಾ ಇದೆ. ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡುವಂಥದ್ದಲ್ಲ. ಈಗಿಂದನೇ ಯುದ್ಧಕ್ಕಿಂತ ಮುಂಚಿತವಾಗಿಯೇ ಯುದ್ಧ 1 ವರ್ಷಕ್ಕೆ ಬರ್ತದೆ, 1 ವರ್ಷಕ್ಕೆ ಬರ್ತದೆ. ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತದೆ, ತಾಲೂಕು ಪಂಚಾಯತಿ ಚುನಾವಣೆ ಬರ್ತದೆ, ಕಾರ್ಪೊರೇಷನ್ ಚುನಾವಣೆ ಬರ್ತದೆ. ಈಗಿಂದನೇ ನಾವು ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಎಲ್ಲವೂ ಕೂಡ ನಾವು ಮುಂಚಿತವಾಗಿ ನಾವು ಕಾರ್ಯಕ್ರಮ ರೂಪಿಸಿ ಜನರ ಮಧ್ಯೆ ನಿಂತ್ಕೊಂಡು ಜನರ ಸಮಸ್ಯೆಗಳನ್ನ ಅರ್ಥಕೊಂಡು ಆ ಸಮಸ್ಯೆಗಳ ಅನುಗುಣವಾಗಿ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕಾಗ್ತದೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರ ವಸತಿ ಸಚಿವ ವಿ ಸೋಮಣ್ಣ ಹೇಳಿಕೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ನಿನ್ನೆಯಿಂದ ಇಲ್ಲಿಯೇ ಇದ್ದೇನೆ, ನನಗೆ ಅದರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಹೀಗಾಗಿ ಅದು ಅಧಿಕೃತ. ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಅಂಕಿತ ಹಾಡಿದ್ದಾರೆ, ಅಲ್ಲದೆ ದಿನಾಂಕ ಕೂಡ ನಿಗದಿ ಮಾಡಿದ್ದಾರೆ. ಯಡಿಯೂರಪ್ಪನವರು ನಮ್ಮ ನಾಯಕರು, ಅವರು ಹೇಳಿದ್ದೇ ಫೈನಲ್. ಕೆಲ ಸಚಿವರ ಕೈ ಬಿಡುವ ವಿಚಾರ, ಅದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದ ಸಚಿವ ಸೋಮಣ್ಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬಾಕಿ ಇಲ್ಲಿದ್ದೇನಾರು ಇದ್ರೆ ಅದೇ ಯಾರ ಪಾಪ ಹುಡುಗ ಏನಪ್ಪ ನಿನ್ನ ಹೆಸರು ಬರಲಿ, ಪ್ರೇಮ್ನಾಥ್ ಅಂತ ಪಾಪ ಏನೋ ಜನ ಕರ್ಕೊಂಡು ಅವ್ರು ಕಷ್ಟ ಕೇಳ್ರಪ್ಪ. ಏನ್ರ ನಾನು ನಿನ್ನೆಯಿಂದ ನಿಮ್ಮೂರಲ್ಲಿ ಇದ್ದೀನಿ, ನನಗೇನಪ್ಪ ಗೊತ್ತು, ನಾನೇನು ದೇವ್ರ ಇಲ್ಲ ಬ್ರಹ್ಮನ ಬರೆಯೋಕ್ಕಾಯ್ತದ ನಾನು? ಅವೆಲ್ಲ ಮುಖ್ಯಮಂತ್ರಿಗಳು ಅವರ
ಹೈಕಮಾಂಡ್ ಮಾಡ್ತಾ ಇದ್ದಾರೆ, ಅವೆಲ್ಲ ಬಿಡಿ. ರೈತರ ಸುಗ್ಗಿ ಹಬ್ಬಕ್ಕೆ ಸಂಭ್ರಮದ ತಯಾರಿ. ಔರಾದ್ ತಾಲೂಕಿನಲ್ಲಿ ನಾಳೆ ನಡೆಯಲಿರುವ ಎಳ್ಳಮಾಸಿಯ ಹಬ್ಬಾಚರಣೆ ಮಾಡಲು ಕೊರೋನಾ ಹಿನ್ನೆಲೆ ತರಕಾರಿ ಬೆಲೆ ಗಗನ ಮುಟ್ಟಿದೆ. ಆದರೂ ತಾಲೂಕಿನ ಜನತೆ ಯಾವುದೇ ಭಯ ಇಲ್ಲದೆ ಜನರು ತರಕಾರಿ ಖರೀದಿಸಲು ಮುಂದಾಗಿದ್ರು. ಮಾರುಕಟ್ಟೆಗೆ ಬಂದು ತರಕಾರಿಗಳನ್ನ ಖರೀದಿಸಿ ನಡೆಯುವ ಹಬ್ಬಕ್ಕೆ ಬಜಿ, ಕಡಕ್ ರೊಟ್ಟಿ, ಎಣ್ಣೆ ತಯಾರಿ ಮಾಡಿ ನಾಳೆ ಎಲ್ಲರೂ ಹೊಲಕ್ಕೆ ಹೋಗಿ ಊಟ ಮಾಡಿ ಹಬ್ಬವನ್ನು ಆಚರಿಸುತ್ತಾರೆ. ಉತ್ತರ ಕರ್ನಾಟಕದ ರೈತರ ಪ್ರಮುಖ ಹಬ್ಬವಾದ ಎಳ್ಳಮಾಸಿಯನ್ನು ರೈತರು ಸಂಭ್ರಮದಿಂದ ಆಚರಿಸುತ್ತಾರೆ. ಆಗಿಲ್ಲ ಸೌಕರ್ಯ ಆಗಿಲ್ಲ.